ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಬಲವಾಗಿ ನಿಲ್ಲಲಿಕ್ಕೆ ರಾಜ್ಯ ಬಿಜೆಪಿಯ ಟೀಮ್ ಸಂಪೂರ್ಣವಾಗಿ ಧರ್ಮಸ್ಥಳಕ್ಕೆ ಆಗಮಿಸಿ ಒಂದು ಬೃಹತ್ ವೇದಿಕೆಯಲ್ಲಿ ಸಮಾವೇಶ ಕೂಡ ಹಮ್ಮಿಕೊಳ್ತಾ ಇರುವಂತದ್ದು. ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಮಾಜಿ ಸಚಿವರಾದಂತಹ ಮುನಿರತ್ನ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಬಿಜೆಪಿಯ ಒಂದಷ್ಟು ನಡೆ ಅಂದ್ರೆ ಸರ್ಕಾರದ ವಿರುದ್ಧ, ಜೊತೆಗೆ ಧರ್ಮಸ್ಥಳದ ಪ್ರಕರಣ, SITಗೆ ಕೊಟ್ಟಿದ್ದು, ಎಡಪಂಥೀಯರ ವಾದ, ಇವೆಲ್ಲ ಬೆಳವಣಿಗೆಗಳು ಗಮನಿಸಿದಾಗ ಮೊದಲನೇದಾಗಿ ನಿಮ್ಮ ತಲೆಯಲ್ಲಿ ಏನ್ ನೋಡ್ತಾ ಇದೆ ಸರ್? ಮೊದಲನೇದಾಗಿ ಇದು ಬಿಜೆಪಿ ಹೋರಾಟ ಅನ್ನೋದಕ್ಕಿಂತ ಇದು ಒಂದು ಧರ್ಮದ ಹೋರಾಟ. ಹಿಂದೂ ಧರ್ಮ ಉಳಿಬೇಕು ಅನ್ನೋ ಹೋರಾಟ. ಯಾತಕ್ಕೆ ಅಂದ್ರೆ ಇವತ್ತು ಹಿಂದೂಗಳ ವೇಷದಲ್ಲಿ ಈ ನಮ್ಮ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಿ ಇದನ್ನ ಕಬಳಿಸಬೇಕು, ಇದಕ್ಕೆ ಕೆಟ್ಟ ಹೆಸರು ತರಬೇಕು, ಇಲ್ಲಿ ಹಿಂದೂ ಧರ್ಮದಲ್ಲಿ ದೇವರ ಮೇಲೆ ನಂಬಿಕೆ ಇಲ್ಲ ಅಂತ ಮಾಡೋದಕ್ಕೋಸ್ಕರ ಮಾಡತಕ್ಕಂಥ ಒಂದು ಸಂಚು ಇದು. ಈ ಸಂಚಲ್ಲಿ ಯಾರ್ಯಾರು ಸೇರಿದ್ದಾರೆ ಇವರೆಲ್ಲರೂ ಸಹ 1000 ವರ್ಷಗಳ ಹಿಂದೆ ಏನು ನಮ್ಮ ದೇಶದ ಮೇಲೆ, ನಮ್ಮ ಧರ್ಮದ ಮೇಲೆ, ನಮ್ಮ ದೇವಾಲಯಗಳ ಮೇಲೆ ದಾಳಿ ಮಾಡಿದ್ರು ಅವರ ವಂಶಸ್ಥರೇ ಈ ಬುರ್ಡೆ ಗ್ಯಾಂಗು. ಇವರೆಲ್ಲರೂ ಸಹ ಆ ಬಾಬರು, ಆ ಖಿಲ್ಜಿ, ಔರಂಗಜೇಬು ಇವ್ರ ವಂಶಸ್ಥರು. ಇವ್ರು DNA ಟೆಸ್ಟ್ ಮಾಡಿದ್ರೆ ಅವ್ರ ಮಕ್ಕಳೇ ಇವರು. ಹಂಗಾಗಿ ಇವತ್ತು ಧರ್ಮಸ್ಥಳಕ್ಕೆ ಇಷ್ಟು ಕೆಟ್ಟ ಹೆಸರು ತರ್ತಾ ಇರೋದು. ಇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಇವರು ಬೇರೆ ಜೀವನ ಮಾಡಲಿ. ಒಂದು ತಲೆ ಬುರುಡ ಹಿಡ್ಕೊಂಡು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತಂದು ಧರ್ಮದ ಜೊತೆ ಹೋರಾಡ್ತಾ ಇದ್ದಾರಲ್ಲ. ಕಾರಣ ಆವತ್ತು ದಾಳಿ ಮಾಡೋವಾಗ ನಮ್ಮ ಧರ್ಮದ ಮೇಲೆ ಆವತ್ತು ನಾವು ಕೈಲಾಗದವ್ರ ತರ ಕುಂತಿದ್ವಿ. ಇವತ್ತು ಒಂದೇನಾದ್ರು ತೊಂದರೆ ಮಾಡಿದ್ರೆ ಭಾರತೀಯ ಜನತಾ ಪಾರ್ಟಿ, ಹಿಂದೂ ಧರ್ಮ, ನರೇಂದ್ರ ಮೋದಿ ಇವರೆಲ್ಲ ಇರೋದಕ್ಕೆ ನಾವೇನು ಮಾಡೋಕ್ಕಲ್ಲ. ಅದಕ್ಕೋಸ್ಕರ ಒಂಥರ ಸೈಲೆಂಟ್ ಕಿಲ್ಲರ್ ಅಂತಾರಲ್ಲ, ಆ ರೀತಿಯಲ್ಲಿ ಸೈಲೆಂಟ್ ಆಗಿ ನಮ್ಮ ಧರ್ಮ, ಈ ಧರ್ಮಸ್ಥಳದ ಮೇಲೆ ದಾಳಿ ಮಾಡ್ತಾ ಇರತಕ್ಕಂಥ ಒಂದು ಸಂಚು. ಇವರು ದೇಶದ್ರೋಹಿಗಳು, ಉಗ್ರಗಾಮಿಗಳಕ್ಕಿಂತ ಹೆಚ್ಚು ಡೇಂಜರಸ್ ಯಾರನ್ನ ಇದ್ರೆ ಅದು ಈ ಬುರ್ಡೆ ಗ್ಯಾಂಗ್. ಸರ್, ಎಲ್ಲೊಂದ್ ಕಡೆ ಈ ಸರ್ಕಾರ ಬಂದಾಗ ಒಂದು ಸಮುದಾಯದ ಓಲೈಕೆ ಮಾಡುವಂತ ಸರ್ಕಾರ ಅಂತ ಹೇಳ್ತಾ ಇತ್ತು. ಬಟ್ ಈ ಬುರುಡೆ ಗ್ಯಾಂಗ್ಗಳು ನೋಡಿದಾಗ ಎಡಪಂಥೀಯರ ವಾದವನ್ನೇ ಕೇಳುವಂತ ಸರ್ಕಾರನ ಇದು? ಹೇಗೆ ಅವ್ರ ಪರವಾಗಿ ನಿಲ್ಲುವಂತ ಸರ್ಕಾರ? ನೋಡಿ, ನೀವು ಸರ್ಕಾರನ ಇದ್ರ ಜೊತೆ ಸೇರ್ಸೋದು ಬೇಡ. ಯಾಕೆ ಅಂದ್ರೆ ಇದನ್ನ ಸಂಪೂರ್ಣವಾಗಿ ತನಿಖೆ ಹೊರಗಡೆ ಬಂದ ಮೇಲೆ ಸರ್ಕಾರ ಇದರಲ್ಲಿ ಶಾಮೀಲಾಗಿದೆಯೋ, ಸರ್ಕಾರ ಸಹಾಯ ಮಾಡಿದೆ, ಆಮೇಲೆ ನೋಡೋಣ. ಒಟ್ಟಿನಲ್ಲಿ ಇವರು ನಮ್ಮ ಒಳಗಡೆ ಇದ್ದು ನಮಗೆ ತೊಂದರೆ ಮಾಡ್ತಕ್ಕಂಥ ಇವರು. ಹಿಂದೆ ನಮ್ಗೆ ಯಾರು ತೊಂದರೆ ಮಾಡೋ ಅವರ ವಂಶಸ್ಥರು. ನೀವೆಲ್ಲ ಬಿಜೆಪಿ ನಾಯಕರು ಬಂದು ಧರ್ಮಸ್ಥಳಕ್ಕೆ ಭೇಟಿ ಕೊಡ್ತಿದ್ರೆ, ಹೆಗ್ಡೆ ಅವರನ್ನ ಭೇಟಿ ಮಾಡಿದ್ರಿ. ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಯಾವೆಲ್ಲ ಮುಖ್ಯವಾದಂತ DCM ಇರ್ಬೋದು, CM ಯಾರು ಬರ್ತಾ ಇಲ್ವಲ್ಲ ಸರ್? ಏನಿದು? ಇದಕ್ಕೆ ಹಿಂದೆ ಯಾವ್ದನ್ನ ಬಂದಿದ್ದಾರಾ? 21 ಜನ ದರ್ಶನ ಕುಂಕುಮ ಅಳಿಸಿದಾಗ, ಸಿಂಧೂರ ಅಂತ ಯುದ್ಧ ಮಾಡಿದಾಗ ಇವ್ರು ಯಾರನ್ನ ಮಾಡಿ ಸರಿ ಅಂದ್ರ? ಯಾರನ್ನ ಅಂದಿದಾರ? 140 ಕೋಟಿ ಜನದಲ್ಲಿ 21 ಜನ ತಾನೇ ಸತ್ತಿದ್ದು. ಹೋದ್ರೆ ಹೋಗ್ಲಿ ಅನ್ನೋ ಮನಸ್ಥಿತಿ ಇರೋರ ಹತ್ರ ನೀವ್ ಏನ್ ಮಾತಾಡ್ತೀರಿ? ಬಿಟ್ಬಿಡಿ, ಅವ್ರ ಬಗ್ಗೆ ಮಾತಾಡೋದು ತಪ್ಪು. ಬಿಜೆಪಿ ಎಜೆಂಡಾ NIAಗೆ ಕೊಡಬೇಕು ಅಂತ. ಇದ್ರಲ್ಲಿ ನೀವು ಏನ್ ಸಾಧನೆ ಮಾಡ್ತೀರಾ? NIA ತನಿಖೆ ಒಂದು ದಾರಿನಲ್ಲಿ ಹೋಗ್ತಾ ಇರೋವಾಗ ಅದು ಏನ್ ಬರುತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಅದ್ರ ಪ್ರಕಾರ ನಾವೆಲ್ಲರೂ ಹೋಗ್ತೀವಿ. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಮಾಜಿ ಸಚಿವರಾದಂತಹ ಮುನಿರತ್ನ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಧರ್ಮಸ್ಥಳ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.